ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ಸೆಪ್ಟೆಂಬರ್ 24ನೇ ತಾರೀಕಿಂದ 109ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇದೆ. ಸೊ ಆ ಬಗ್ಗೆ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಸೆಪ್ಟೆಂಬರ್ 21ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಕೂಡ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕ್ಲಾಸಸ್ ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಇರುತ್ತೆ. ಯಾಕೆ ಜ್ಯೋತಿಷ್ಯವನ್ನ ಕಲಿಬೇಕು, ಈ ಜ್ಯೋತಿಷ್ಯದಲ್ಲಿ ಏನು ಉಪಯೋಗ ಆಗುತ್ತೆ, ನಮಗೆ ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ, ಈ ರೀತಿಯಲ್ಲಿ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಆ ಒಂದು ಫ್ರೀ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡ್ಕೋಬಹುದು. ಸೊ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಆದರೂ ಮಾಡಿ ನೀವು ಕ್ಲಾಸಸ್ಗಳಿಗೆ ಜಾಯ್ನ್ ಆಗ್ಬೋದು. ಇನ್ನು ಸೆಪ್ಟೆಂಬರ್ 7ನೇ ತಾರೀಕು ಅಂದರೆ ನಾಡಿದ್ದು ಚಂದ್ರಗ್ರಹಣ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹಣದ ಬಗ್ಗೆ ಮಾತಾಡ್ತಾ ಹೋಗೋಣ. ಗುರುಜಿ, ಇವಾಗ ಗ್ರಹಣ ಅಂತ ಅಂದರೆ ಮೊದಲನೇದಾಗಿ ಜನ ಎಲ್ಲ ಹೆದರ್ತಾರೆ. ಆ್ಯಂಡ್ ಹಾಗೆ ನಾವು ಸ್ಕೂಲಲ್ಲಿ ಒಂದು ಓದಿದ್ದೀವಿ ಗ್ರಹಣ ಅಂತ. ವೈಜ್ಞಾನಿಕವಾಗಿ ಗ್ರಹಣ ಮತ್ತು ಜ್ಯೋತಿಷ್ಯದ ಪ್ರಕಾರ ಗ್ರಹಣ ಎರಡು ಒಂದೇನಾ? ಸೊ ಏನು ಗ್ರಹಣ ಅಂದರೆ? ನೀವೀಗ ಜಸ್ಟ್ ಒಂದು ಸ್ಕ್ರೀನ್ ಮೇಲೆ ಇವರು ನಿಮ್ಮ ಗ್ಯಾರಂಟಿ ನ್ಯೂಸ್ ಅವ್ರು ಹಾಕಿದ್ದಾರೆ. ಅಲ್ಲಿ ನೀವು ನೋಡಿದ್ರೆ ಮೊದಲು ಭಾಳ ಅಚ್ಚರಿಯಾಗಿರ್ತಕ್ಕಂಥ ಒಂದು ಪಿಕ್ಚರ್ ಇದು. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಅಲ್ಲೊಂದು ಪಿಕ್ಚರ್ ತೋರಿಸಿದ್ವಿ. ಕರೆಕ್ಟ್ ಅಲ್ವಾ? ಸೂರ್ಯನ ಸುತ್ತ ಪಿಕ್ಚರ್ ತೋರಿಸಿದ್ವಿ. ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ. ಈ ಎರಡು ಆ ಕಡೆ ಈ ಕಡೆ ಒಂದು ಪಾಯಿಂಟ್ ಕೊಟ್ಟಿದ್ವಿ. ಆ ಕಡೆ ಈ ಕಡೆ ಒಂದು ಪಾಯಿಂಟು, ಭೂಮಿದು ಈ ಥರ ಹೋಗ್ತಾ ಇರೋದು ಚಂದ್ರಂದು. ಅವೆರಡೂ ಡಾಟ್ ಇದೆಯಲ್ಲ, ಆ ಡಾಟೇ ರಾಹುಕೇತು. ಆ ಡಾಟೇ ರಾಹುಕೇತು ಕೆಳಗಡೆ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಸ್ಕ್ರೀನ್ ಚಿಕ್ಕದು ಮಾಡಿದ್ರೆ ಗೊತ್ತಾಗುತ್ತೆ. ಮೇಲೆ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಭೂಮಿ ಇದೆಯಲ್ಲ, ಚಂದ್ರ ಸುತ್ತಕ್ಕಂಥದ್ದು ಅದು. ಅವೆರಡನ್ನೂ ಕೂಡ ಡಾಟು. ಈ ಡಾಟು ಸೈಡಲ್ಲೇ ಇರುತ್ತೆ. ಈ ಡಾಟ್ ಯಾವಾಗ ಸ್ಟ್ರೈಟ್ ಆಗುತ್ತೆ ಈ ಥರ, ಸೂರ್ಯನಿಗೆ ಮತ್ತು ಒಂದು ಡಾಟು, ಆಮೇಲೆ ಚಂದ್ರ, ಆಮೇಲೆ ಭೂಮಿ, ಇನ್ನೊಂದು ಡಾಟು. ಈ ಡಾಟ್ ಇದೆಯಲ್ಲ, ಇದನ್ನೇನಂತಾರೆ ಸೂರ್ಯನ ಪಥ ಮತ್ತು ಚಂದ್ರನ ಪಥ ಅಂತ ಕರೀತಾರೆ. ಆ ಇಂಟರ್ಸೆಕ್ಷನ್ ಪಾಯಿಂಟೇ ರಾಹುಕೇತು. ಈ ಇಂಟರ್ಸೆಕ್ಷನ್ ಪಾಯಿಂಟ್ ಯಾವಾಗಲೂ ಆ ಪಾಯಿಂಟು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇರುತ್ತೆ ಪಾಯಿಂಟು. ಯಾವಾಗ ಆ ಪಾಯಿಂಟ್ ಒಂದೇ ಕಡೆ ಬರುತ್ತೋ ಆವಾಗ ಸೂರ್ಯ, ಚಂದ್ರ, ಭೂಮಿ ಒಂದೇ ಲೈನಲ್ಲಿರುತ್ತೆ. ವರ್ಷದಲ್ಲಿ ಒಂದು 2 ರಿಂದ 3 ಸತಿ ಅಥವಾ 4 ಸತಿ, ಕೆಲವೊಂದು ಸತಿ 5 ಸತಿ ಒಂದೇ ಲೈನಲ್ಲಿ ಬರುತ್ತೆ. 180 ಡಿಗ್ರಿ ಅಂತ ಕರೀತಾರಲ್ಲ, ಎಲ್ಲ ಸಾಲಾಗಿ ನಿಂತ್ಕೊಡ್ರಿ, ಒಂದೇ ಸ್ಕೂಲಲ್ಲಿ ಒಂದೇ ಸಾಲಾಗಿ ನಿಂತ್ಕೊಳ್ಳಿ ಅಂತ ಹಂಗೆ ಬರುತ್ತೆ. ಜನರಲಿ ಯಾವುದೇ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಇದೇ ಬಂದರೂ ಕೂಡ ಒಂದೇ ಲೈನಲ್ಲಿರಲ್ಲ. ಸೊ ಒಬ್ಬರು ಮೇಲಿರ್ತಾರೆ, ಒಬ್ಬರು ಕೆಳಗಡೆ ಇರ್ತಾರೆ, ಒಬ್ಬರು ಸ್ವಲ್ಪ ಸೈಡಲ್ಲಿ ಇರ್ತಾರೆ, ಒಬ್ಬರು ಈ ಕಡೆ ಇರ್ತಾರೆ. ಒಂದೇ ಅಲೈನ್ಮೆಂಟ್ ಮಾಡ್ತಕ್ಕಂಥದ್ದು ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಯಾವಾಗ ಒಂದೇ ಲೈನಲ್ಲಿ ಬರ್ತಾರೋ ಆ ಪಾಯಿಂಟ್ನ, ಆ ಸೆನ್ಸಿಟಿವ್ ಪಾಯಿಂಟ್ನ ತೊಗೊಂಡು, ಆ ಮ್ಯಾಥಮೆಟಿಕಲ್ ಪಾಯಿಂಟ್ನ ತೊಗೊಂಡು ರಾಹುಕೇತುನ ಅಲೈನ್ ಮಾಡಿರ್ತಕ್ಕಂಥದ್ದು. ಸೊ ತುಂಬ ಜನ ರಾಹು ಕೇತುಗಳು ಗ್ರಹ ಅಂತ ತಿಳ್ಕೊಂಡಿದ್ದಾರೆ. ಗ್ರಹಗಳಲ್ವೇ ಅಲ್ಲ. ಸೊ ರಾಹುಕೇತು ಅಂತಕ್ಕಂಥದ್ದು ಮ್ಯಾಥಮೆಟಿಕಲಿ ಡಿರೈವ್ಡ್ ಒಂದು ಬಿಂದು, ಒಂದು ಡಾಟ್ ಅಂತ ಕರೀತಾರೆ. ಸೊ ಈ ಕಡೆಯಿಂದ ಸೂರ್ಯ ಹಿಂಗೆ ಒಂದು ನಮ್ಮ ಭೂಮಿ ಸುತ್ತ ಹಿಂಗೆ ಬರ್ತಾನೆ, ಚಂದ್ರನೂ ಹಿಂಗೆ ಬರ್ತಾನೆ. ಅವರಿಬ್ಬರು ಕೊಲೈಡ್ ಆಗ್ತಾರಲ್ಲ, ಆ ಪಥದಲ್ಲಿ ಕೊಲೆ ಮೇಲ್ಗಡೆ ಇರೋದು ರಾಹು, ಕೆಳಗಡೆ ಇರೋದು ಕೇತು. ಈ ಎಕ್ಸ್ ಪಾಯಿಂಟಲ್ಲಿ ಇರ್ತಕ್ಕಂಥದ್ದು ಕೇತು. ಈ ಡಾಟ್ ಯಾವಾಗ ಈ ಥರ ಹೋಗ್ತಾ ಇರುತ್ತೆ, ಅದು ಯಾವಾಗ ಇವರು ಅಲೈನ್ಮೆಂಟಲ್ಲಿ ಬಂದು ಒಂದು ಲೈನಲ್ಲಿ ಕೂತ್ಕೊಳ್ತಾರೋ ಅದೇ ಗ್ರಹಣ. ಇಷ್ಟೇ, ವೆರಿ ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ ಪಿಕ್ಚರ್ ತೋರಿಸ್ತೀವಿ. ನೆಕ್ಸ್ಟ್ ಪಿಕ್ಚರ್ ನೋಡಿ. ಆ ನೆಕ್ಸ್ಟ್ ಪಿಕ್ಚರಲ್ಲಿ ಈ ಲೂನಾರ್ ಎಕ್ಲಿಪ್ಸ್ ಇದೆಯಲ್ಲ, ಅದರದ್ದು ವಿಚಾರ ಬರುತ್ತೆ. ಲೂನಾರ್ ಎಕ್ಲಿಪ್ಸ್ ನೋಡಿ, ಅದರದ್ದು ರೇಸ್ ಹೆಂಗೆ ಬೀಳುತ್ತೆ ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಆ ಫುಲ್ ಸ್ಕ್ರೀನ್ ಹಾಕಿ ಸರ್. ಲೂನಾರ್ ಎಕ್ಲಿಪ್ಸಲ್ಲಿ ಥ್ಯಾಂಕ್ ಯು. ಅಲ್ಲಿ ನೋಡಿ, ಆ ಒಂದು ಸಣ್ಣದು ಚಂದ್ರ ಇಷ್ಟಿರೋದು, ಅಲ್ಲಿ ಸೂರ್ಯ ಕಾಣಿಸುತ್ತೆ ನಿಮಗೆ. ಆ ಸ್ಕ್ರೀನಲ್ಲಿ ಸೂರ್ಯ ಇದೆ, ಅಲ್ಲಿಂದ ಬೆಳಕು ಬೀಳ್ತಕ್ಕಂಥದ್ದು ಅಲ್ಲಿ ತೋರಿಸುತ್ತೆ. ಯಾವಾಗ ಚಂದ್ರ ಆ ಲೈನಲ್ಲಿ, ರಾಹುಕೇತು ಆ ಆ್ಯಕ್ಸಿಸ್ ಇದೆ ಲೈನಲ್ಲಿ, ಚಂದ್ರ ಎಂಟ್ರಾಗ್ತಾ ಇದೆ. ಅಲ್ಲಿ ಚಂದ್ರ ಎಂಟ್ರಾದಾಗ ಬ್ಲ್ಯಾಕ್ ಆಯ್ತು ಅಲ್ಲಿ. ಅಂದರೆ ಸೂರ್ಯನ ಬೆಳಕು ಅಲ್ಲಿ
ಕಟ್ ಆಗ್ತಾ ಇದೆ, ಅಂದರೆ ಅಲ್ಲಿ ಅಡ್ಡ ಬರ್ತಾ ಇದೆ. ಸೊ ಅಲ್ಲಿ ಬ್ಲ್ಯಾಕ್ ಆಗುತ್ತೆ. ಸೊ ಇದನ್ನು 3 ರೀತಿಯಲ್ಲಿ ತಗೊಳ್ತಾರೆ. ಈ ಎಕ್ಸ್ ಅಂತ ಇರ್ತಕ್ಕಂಥ ಬಿಂದು ಇದೆಯಲ್ಲ, ಅಲ್ಲಿ ಸೂರ್ಯನಿಗೆ ಮತ್ತು ಭೂಮಿಗೆ ಮಧ್ಯದಲ್ಲಿ ಒಂದು ಎಕ್ಸ್ ಅಂತ ಬರ್ತಾ ಇದೆ, ಆ ಕಡೆ ಒಂದು ಎಕ್ಸ್ ಅಂತ ಬರ್ತಾ ಇದೆಯಲ್ಲ, ಈ ಡಾಟೇ ರಾಹುಕೇತು. ಇನ್ನೊಂದು ಸತಿ ಹೇಳ್ತೀನಿ ಎಲ್ಲರಿಗೂ, ಸೂರ್ಯನಿಂದ ಅಲ್ಲೊಂದು ಎಕ್ಸ್ ಅಂತ ಇದೆ, ಸೂರ್ಯನಿಗೂ ಭೂಮಿಗೂ ಒಂದು ಎಕ್ಸ್ ಅಂತ ಇದೆ ಪಾಯಿಂಟು. ಆ ಎಕ್ಸ್ ಇಸ್ ರಾಹು ಆರ್ ಕೇತು. ಭೂಮಿಗೆ ಹಿಂದುಗಡೆ ಒಂದು ಎಕ್ಸ್ ಅಂತ ಪಾಯಿಂಟ್ ಇದೆ, ಭೂಮಿ ಹಿಂದುಗಡೆ ಒಂದು ಎಕ್ಸ್ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಆ ಕಡೆ ಬ್ಲೂ ಕಲರ್ಲಿ ಹಿಂದೆ ಎಕ್ಸ್ ಅಂತ ಪಾಯಿಂಟ್. ಇವೆರಡು ಪಾಯಿಂಟೇ ರಾಹುಕೇತು. ವೆರಿ ಈಸಿ. ಇನ್ನೊಂದು ಪಿಕ್ಚರಲ್ಲೂ ಕೊಟ್ಟಿದ್ದೀನಿ ಅದೇ ಥರ. ಸೊ ಹಾಗೆ ಈ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಯಾವಾಗಲೂ ಕೂಡ ಚಂದ್ರಗ್ರಹಣ ಆಗೋದೇ ಹುಣ್ಣಿಮೆ ದಿವಸ. ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಗ್ರಹಣ ಯಾವ ದಿವಸನೂ ಆಗಲ್ಲ. ಗ್ರಹಣ ಅಂತಂದರೆ ಹುಣ್ಣಿಮೆ ಮುಗೀತಷ್ಟೇ. ಆದರೆ ನಮಗೆ ವರ್ಷದಲ್ಲಿ ಹೆಚ್ಚು ಕಮ್ಮಿ 12 ಹುಣ್ಣಿಮೆ ಬರುತ್ತೆ. ಸರ್ 12 ಹುಣ್ಣಿಮೆನೂ ಯಾಕೆ ಗ್ರಹಣ ಆಗಲ್ಲ ಅಂತಂದರೆ, ಈ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ ಒಂದೇ ಲೈನಲ್ಲಿ ಬರಲ್ಲ, ಆ ಕಡೆ ಈ ಕಡೆ ಬರ್ತಾರೆ. ಇವತ್ತು ಹುಣ್ಣಿಮೆ ಅಂತಂದರೆ ಇವತ್ತು ಸೂರ್ಯ ಎಲ್ಲಿರುತ್ತೆ, ಸೊ ಇಲ್ಲಿ ಸೈಡಲ್ಲಿ ಸ್ವಲ್ಪ ಭೂಮಿ ಇರುತ್ತೆ, ಈ ಕಡೆ ಸೈಡಲ್ಲಿ ಇರ್ತಾರೆ, ಹುಣ್ಣಿಮೆ ಆಗಿರುತ್ತೆ. ಅವ್ರು ಹೋಗೋ ಅಲೈನ್ಮೆಂಟಲ್ಲಿ ಹಿಂದೆ ಮುಂದೆ ಅಲೈನ್ಮೆಂಟಲ್ಲಿ ಬರಲ್ಲ. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ನಾವು ಹೇಳಬೇಕು ಅಂತಂದರೆ, ಭೂಮಿ ಮತ್ತು ಚಂದ್ರ ಆ್ಯಕ್ಚುಲಿ ಸೂರ್ಯನಿಗೆ ಒಂದೇ ಲೈನಲ್ಲಿ ಇವತ್ತು ಬಂದಿರತಕ್ಕಂಥ ವಿಚಾರದಲ್ಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ ಭಾನುವಾರ. ಪ್ರತಿಯೊಂದು ಕೂಡ ಎನರ್ಜಿ ಸೆಂಟ್ರು. ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವು ತಗೊಂಡಾಗ, ಕ್ವಾಂಟಮ್ ಫಿಸಿಕ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೋಲಾರ್ ಫ್ಲೇಕ್ಸ್ ಅಂತ ಕರೀತಾರೆ. ಸೋಲಾರ್ ಫ್ಲೇಕ್ಸ್, ಆ ಸೋಲಾರ್ ಫ್ಲೇಕ್ಸ್ದು ಎನರ್ಜಿ ಸೆಂಟ್ರು ನಮಗೆ ಭೂಮಿ ಮೇಲೆ ಬೀಳ್ತಾ ಇರುತ್ತೆ. ನೀವು ಈ ಭೂಮಿಯಲ್ಲೇ ನೀವು ನೋಡ್ಬೋದು, ಈಕ್ವೇಟರ್ ಹತ್ರ ಜಾಸ್ತಿ ಬಿಸಿಲು ಬೀಳುತ್ತೆ, ಹೀಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಪೋಲ್ಸ್ ಕಡೆ ಹೋದರೆ, ನಾರ್ತ್ ಪೋಲ್ ಸೌತ್ ಪೋಲ್ ಕಡೆ ಹೋದರೆ ಇದು ಆ ಒಂದು ಬೆಳಕು, ಸೂರ್ಯನ ಬೆಳಕು ಕಡಿಮೆ ಇರುತ್ತೆ, ಹೀಟ್ ಕಮ್ಮಿ ಇರುತ್ತೆ, ಬೆಳಕಿಗಿನ ಹೆಚ್ಚಾಗಿ ಹೀಟ್ ಕಮ್ಮಿ ಇರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸೋಲಾರ್ ಫ್ಲೇರ್ಸ್ ಅಂತ ಕರೀತಾರೆ. ಸೋಲಾರ್ ಫ್ಲೇರ್ಸ್, ಸೋಲಾರ್ ಫ್ಲೇರ್ಸ್ಗೆ ಹೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರುತ್ತೆ, ಹೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಆ ಒಂದು ಲೈನಲ್ಲಿ ಆ ಎಕ್ಸ್ ಅಂತಿದೆಯಲ್ಲ, ಎಕ್ಸಾಕ್ಟ್ ಒಂದಕ್ಕೆ ಬೀಳ್ತಾ ಇದೆ. ಮತ್ತು ಭೂಮಿಗೂ ಒಂದು ಶಕ್ತಿ ಇದೆ, ಭೂಮಿನೂ ಒಂದು ಶಕ್ತಿ ಕೇಂದ್ರ. ಇಲ್ಲಾಂದರೆ ಇದು ಆಕಾಶದಲ್ಲಿ ತೇಲಾಡ್ತಾ ಇರತಕ್ಕಂಥ ಒಂದು ವಿಚಾರ. ಮತ್ತು ಮೈದಲ್ಲಿರ್ತಕ್ಕಂಥ ಕೋರ್, ನಾವೇನಂತೀವಿ ಮ್ಯಾಟಲ್ ಅಂತ ಏನು ಕರಿತೀವಿ, ಭೂಮಿ ಮೈದಲ್ಲಿರ್ತಕ್ಕಂಥ ಒಂದು ಕೋರ್ ಇದೆಯಲ್ಲ, ಅದರಲ್ಲೂ ಕೂಡ ಒಂದು ಶಕ್ತಿ ಇದೆ. ಈ ಸೆಂಟರ್ ಬಂದಾಗ 180 ಡಿಗ್ರಿ ಬಂದಾಗ ಭೂಮಿಯಲ್ಲಿ ಕಂಪನಾಂಕಗಳು ಮತ್ತು ಎನರ್ಜಿ ಸೆಂಟರ್ಸ್ ಜಾಸ್ತಿ. ಅದಕ್ಕೆ ಗ್ರಹಣ ಟೈಮಲ್ಲೇ ತುಂಬಾ ಅರ್ಥಕ್ವೇಕ್ ಆಗೋದು. ಚರಿತ್ರೆಯಲ್ಲಿ ಕಳೆದ 75 ವರ್ಷದಲ್ಲಿ ನೋಡಿ, 80% ಅರ್ಥಕ್ವೇಕ್ ಆಗಿರ್ತಕ್ಕಂಥದ್ದು ಗ್ರಹಣದ ಆಸುಪಾಸದಲ್ಲೇ ಆಗಿರೋದು. ಇದನ್ನು ಸ್ಟಡಿ ಮಾಡಿದ್ದಾರೆ. ಎಕ್ಲಿಪ್ಸ್ ಆ್ಯಂಡ್ ಅರ್ಥಕ್ವೇಕ್ಸ್ ಅಂತ ಒಂದು ಸೈಂಟಿಸ್ಟ್ ಬರೆದಿದ್ದಾರೆ. ಬಟ್ ಇದನ್ನು ಆಲ್ರೆಡಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ. ಯಾವಾಗ ಗ್ರಹಣ ಉಂಟಾಗುತ್ತೋ, ಯಾಕಂದರೆ ಅದು ಅಲೈನ್ಮೆಂಟ್ ಆಗ್ತಾ ಇದೆ, ಒಂದೇ ಎನರ್ಜಿ ಆಗಿದಾಗ ಪುಷ್ಪುಲ್ ಇರುತ್ತೆ ಒಳಗಡೆ, ನಮಗೆ ಫೀಲ್ ಆಗಲ್ಲ. ಯಾಕೆಂದರೆ ಇಂಥ ದೊಡ್ಡ ಭೂಮಿಲಿ ನಾವೊಂದು ಸಣ್ಣ ಡಾಟು, ನಮಗೆ ಅದು ಫೀಲ್ ಆಗಲ್ಲ. ಆ ಎನರ್ಜಿ ಫೀಲ್ ಆಗಬೇಕು ಅಂತಂದರೆ ಸದ್ಯಕ್ಕೆ ನಮಗೆ ಗೊತ್ತಾಗ್ತಕ್ಕಂಥ ಎನರ್ಜಿನೇ ಅರ್ಥಕ್ವೇಕ್. ಸೊ ಅಂಥ ಸಂದರ್ಭದಲ್ಲಿ ಗ್ರಹಣದಲ್ಲಿ ಹುಟ್ಟಿರ್ತಕ್ಕಂಥ ಏನಂತಾರೆ ಆ ಒಂದು ಮೂಢನಂಬಿಕೆ ಬಗ್ಗೆ ನಾವು ಮಾತಾಡೋದು ಬೇಡ. ಇನ್ನೊಂದು ಪಿಕ್ಚರ್ ಇದೆ, ನೋಡೋಣ ಬನ್ನಿ. ಅದು ಹೇಗೆ ಚಂದ್ರ ಮೂವ್ ಆಗಿ ಅದರ ಅಡ್ಡದಲ್ಲಿ ಬರುತ್ತೆ ಅಂತ ಇನ್ನೊಂದು ಪಿಕ್ಚರ್ ಇದೆ. ಇನ್ನೊಂದು ಪಿಕ್ಚರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, 3ನೇ ಪಿಕ್ಚರಲ್ಲಿ ಗೊತ್ತಾಗುತ್ತೆ. ಆ 3ನೇ ಪಿಕ್ಚರಲ್ಲಿ ಏನು ಕೊಟ್ಟಿದ್ದೀವಿ ಅಂತಂದರೆ, ಅಲ್ಲಿ ಚಂದ್ರ ಮೂವ್ ಆಗುತ್ತೆ, ಡಾಟ್ ಡಾಟ್ ಡಾಟು. ಆ ವೈಟ್ ಆಗಿರ್ತಕ್ಕಂಥದ್ದು ಮೂವ್ ಆಗ್ತಾ 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 ಅಲ್ಲಿ ಬ್ಲ್ಯಾಕ್ ಆಗಿ ಮುಂದೆ ಹೋಗುತ್ತೆ. ಅದು ಈಗ ಹೇಗೆ ಇದು ಬ್ಲ್ಯಾಕ್ ತೋರಿಸಿದಲ್ಲ, ಒಂದು ಸಣ್ಣ ಸಣ್ಣ ಡಾಟ್ ಇದೆಯಲ್ಲ, ಇನ್ನೊಂದು ಪಿಕ್ಚರ್ ಹಾಕಿ ದಯವಿಟ್ಟು. ಆ ಡಾಟಲ್ಲಿ ಮೂವ್ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಬರುತ್ತೆ. ಸೊ ಅಲ್ಲಿ ನಮಗೆ ಒಂದು ಲೈನಲ್ಲಿ ಆ ಒಂದು ಸೂರ್ಯನಿಗೆ ಮತ್ತು ಚಂದ್ರನಿಗೆ ಮಧ್ಯದಲ್ಲಿ ಭೂಮಿ ಅಡ್ಡ ಬರುತ್ತೆ. ಸೂರ್ಯನಿಗೆ ಮತ್ತು ಚಂದ್ರನಿಗೆ ಮಧ್ಯದಲ್ಲಿ ಭೂಮಿ ಬರುತ್ತೆ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆ ಕಡೆ ಈ ಕಡೆ ಇರತಕ್ಕಂಥದ್ದು ಬೆಳ್ಳಗಿದೆ, ಕರೆಕ್ಟ್ ಅಲ್ವಾ? ಆರ್ಬಿಟ್ ಆಫ್ ದಿ ಅರ್ತ್ ಅಂತ ಹಾಕಿದ್ದೀನಿ, ಅಲ್ಲೂ ಎಕ್ಸ್ ಅಂತ ಹಾಕಿದ್ದಾರೆ ನೋಡಿ, ಅಲ್ಲೂ ಎಕ್ಸ್ ಅಂತ ಹಾಕಿದ್ದಾರೆ.
ಸೂರ್ಯ ಮತ್ತು ಭೂಮಿದು ಮಧ್ಯದಲ್ಲಿರ್ತಕ್ಕಂಥ ಎಕ್ಸ್ ಪಾಯಿಂಟ್ ಇದೆಯಲ್ಲ, ಆ ಎಕ್ಸ್ ಪಾಯಿಂಟೇ ಡ್ರ್ಯಾಗನ್ಸ್ ಹೆಡ್ ಅಂತ ಕರೀತಾರೆ ಅಥವಾ ಡ್ರ್ಯಾಗನ್ಸ್ ಟೈಲ್ ಅಂತ ಕರೀತಾರೆ. ಆ ಪಾಯಿಂಟು, ಆ ಲಾಸ್ಟಲ್ಲಿರ್ತಕ್ಕಂಥ ಪಾಯಿಂಟು ಡ್ರ್ಯಾಗನ್ಸ್ ಟೈಲ್, ಆ ಲಾಸ್ಟಲ್ಲಿ ಎಕ್ಸ್ಟ್ರೀಮ್ ಆಗಿದೆ, ಪೆನುಂಬ್ರಾ ಎಂಡಲ್ಲಿ ಬರುತ್ತೆ. ಉಂಬ್ರಾ ಮತ್ತು ಪೆನುಂಬ್ರಾ ಎಂಡಲ್ಲಿ ಬರುತ್ತೆ. ಸೊ ಆರ್ಬಿಟ್ ಆಫ್ ದಿ ಮೂನ್ ಬರ್ತಕ್ಕಂಥದ್ದು, ಆರ್ಬಿಟ್ ಆಫ್ ದಿ ಮೂನ್ ಬರ್ತಕ್ಕಂಥದ್ದು ಯಾವಾಗಲೂ ಆರ್ಬಿಟ್ ಆಫ್ ದಿ ಮೂನ್ 5 ಡಿಗ್ರಿ ಟಿಲ್ಟ್ ಆಗಿರುತ್ತೆ. ಅರ್ತ್ ಟಿಲ್ಟು 23.5 ಡಿಗ್ರಿ, ಮೂನ್ ಟಿಲ್ಟು 5 ಡಿಗ್ರಿ, ಆದರೆ ಸನ್ ಟಿಲ್ಟ್ ಇರಲ್ಲ 180 ಡಿಗ್ರಿ. ಯಾವಾಗ ಈ 23 ಡಿಗ್ರಿ 5 ಡಿಗ್ರಿ 180 ಡಿಗ್ರಿ ಒಂದೇ ಝೀರೋ ಆಗುತ್ತೋ ಮೇಲೆ ಕೆಳಗಡೆ ಬಂದಾಗ, ಅದು ಹಿಂಗಿರೋ ಪ್ಲೇಟ್ ಹಿಂಗಾಗುತ್ತೋ, ಹೋಗ್ತಾ 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 ಹಿಂಗಾಗುತ್ತೋ, ಮತ್ತು ಹಿಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಇದು ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರೈನಲ್ಲಿ ಹಿಂಗೆ ಹೋಗೋದು, ಒಂದೇ ಲೈನಲ್ಲಿ ಹೋದಾಗ ಹಿಂಗೆ ಹೋಗ್ತೀವಲ್ಲ, ಓಲಾಡ್ತೀವಲ್ಲ, ಅದನ್ನು ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರೀತಾರೆ. ಆ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸಲ್ಲಿ ಆ ಒಂದು ಗ್ರಹ ಟ್ರಾವೆಲ್ ಆಗಬೇಕಾದ್ರೆ ಸ್ವಲ್ಪ ಈ ಥರ ಒಂದು ಈಕ್ವಿನಾಕ್ಸಸ್ ಆಗುತ್ತೆ, ಈ ಕಡೆ ಆ ಈಕ್ವಿನಾಕ್ಸಸ್ ಆಗುತ್ತೆ. ಆ ಈಕ್ವಿನಾಕ್ಸ್ ಆದಾಗ ಈ ಕಡೆ ಬಂದು ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ, ಅಥವಾ ಇದು ಬಂದು ಈ ಕಡೆ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ. ಆ ಮಧ್ಯದಲ್ಲಿ ನಿಂತ್ಕೊಳ್ತಕ್ಕಂಥ ಪ್ಲೇನ್ ಒಂದು ಲೈನಲ್ಲಿ ಬರುತ್ತೆ. ಯಾಕೆಂದರೆ ಯಾವುದೇ ವೆಹಿಕಲ್ ಟ್ರಾವೆಲ್ ಮಾಡಬೇಕಾದ್ರೆ ಗಟ್ಟಿಯಾಗಿರಲ್ಲ, ಸ್ವಲ್ಪ ವಾಬಲ್ ಆಗುತ್ತೆ, ವಾಬಲ್ ಎಫೆಕ್ಟ್ ಅಂತ ಕರೀತಾರೆ. ಅರ್ತ್ ಕೂಡ ವಾಬಲ್ ಆಗುತ್ತೆ, ಮೂನ್ ಕೂಡ ವಾಬಲ್ ಆಗುತ್ತೆ. ಸೊ ಆ ವೇರಿಯನ್ಸ್ ಆಫ್ ವಾಬಲ್ ಈಸ್ 23.5ಗೆ ಸ್ವಲ್ಪ ವಾಬಲ್ ಆಗುತ್ತೆ. ಅದಕ್ಕೆ ನಾರ್ತ್ ಪೋಲ್ ಯಾವಾಗಲೂ ಶಿಫ್ಟ್ ಆಗ್ತಾ ಇರುತ್ತೆ. ಈ ನಾರ್ತ್ ಪೋಲ್ ಶಿಫ್ಟ್ ಆಗೋದನ್ನೇ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರೀತಾರೆ. ಈ ಪಿಕ್ಚರಲ್ಲಿ ನೀವು ನೋಡ್ಬೋದು. ಆ ಒಂದು ಅಲೈನ್ಮೆಂಟು ಸ್ವಲ್ಪ ಇಲ್ಲಿ ನೋಡಿದ್ರೆ ಸ್ವಲ್ಪ ಎಲಿಪ್ಟಿಕಲಲ್ಲಿದೆ, ಅಂದರೆ ಒಂಥರ ಡಿಸ್ಕ್ ಥರ ಬರುತ್ತೆ. ಯಾವಾಗ ಆ ಪ್ಲೇಟ್ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ಚಂದ್ರಂದು, ಮತ್ತು ಸೂರ್ಯನಿಗೆ ಅಲೈನ್ ಆಗುತ್ತೆ ಚಂದ್ರನ ಪ್ಲೇಟು, ಮತ್ತು ಭೂಮಿಗೆ ಅಲೈನ್ ಆಗುತ್ತೆ, ಅವಾಗ ಗ್ರಹಣ. ಇಲ್ಲಾರ ಬೇರೆ ಆದರೆ ಆ್ಯಕ್ಚುಲಿ ಚಂದ್ರಂದು ಒಂದು ಕ್ರಾಸಾಗಿ ಸುತ್ತುತ್ತಾ ಇದೆ, ಕ್ರಾಸಾಗಿ. ಆ ಸುತ್ತೋ ಟೈಮಲ್ಲಿ ಸ್ಟ್ರೈಟಾಗಿ ಬಂದಾಗಲೇ ಗ್ರಹಣ. ಸ್ವಲ್ಪ ಇದು ಟೆಕ್ನಿಕಲೇ ಅರ್ಥ ಮಾಡ್ಕೋಬೇಕು. ಈಗ ತವಾ, ಈ ದೋಸೆ ಮಾಡೋ ತವಾ ಹಿಂಗೆ ಸುತ್ತಾ ಇದೆ ಅನ್ಕೊಳ್ಳ, ಆ ಸುತ್ತೋ ಟೈಮಲ್ಲಿ ಹಿಂಗೆ ಬಂದ್ಬಿಟ್ಟಿದೆ, ಹಿಂಗೆ ಹೋಗುತ್ತೆ, ಕೆಳಗಡೆ ಮೇಲೆ ಕೆಳಗಡೆ ಹಿಂಗೆ ಹೋಗುತ್ತೆ, ಮೇಲೆ ಕೆಳಗಡೆ ಹಿಂಗೆ ಹೋಗುತ್ತೆ. ಆ ಮೇಲೆ ಕೆಳಗಡೆ ಹಿಂಗೆ ಹೋದಾಗ ಹಿಂಗಿದ್ದಾಗ ಗ್ರಹಣ ಆಗಿರಲ್ಲ, ಅದು ಬಂದ ಹಿಂಗೆ ಟಿಲ್ಟ್ ಆಗ್ತಾ ಹಿಂಗೆ ಬಂದಾಗ ಗ್ರಹಣ, ಮತ್ತೆ ಹಿಂಗೆ ಕೆಳಗೆ ಹೋಗುತ್ತೆ. ಇದೇ ವಾಬಲ್ ಎಫೆಕ್ಟ್. ಆ ವಾಬಲಿಂಗ್ ಎಫೆಕ್ಟಲ್ಲಿ ಆಗಿದಾಗ ಇವಾಗ ಅದು ವರ್ಷದಲ್ಲಿ ಕ್ಯಾಲ್ಕುಲೇಟ್ ಮಾಡಿಡ್ತಾರೆ. ಅದು ಯಾವಾಗ ಆ ಚಂದ್ರ ಈ ಥರ ಹಿಂಗೆ ಈ ಕಡೆ ಇಳಿತಾನೆ, ಭೂಮಿನೂ ಆ ಕಡೆ ಹಿಂಗೆ ಸುತ್ತೋದ್ರಲ್ಲಿ ವಾಬ್ಲಿಂಗ್ ಬರುತ್ತೆ, ಮತ್ತು 180 ಡಿಗ್ರಿ ಸೂರ್ಯನಿಗೆ ಒಂದೇ ಥರ ಇದೆ. ಆ 180 ಡಿಗ್ರಿ ಲೈನೇ ಗ್ರಹಣ, ಇನ್ನೇನಿಲ್ಲ, ಇಷ್ಟೇ. ಇದು ಈ ಗ್ರಹಣದ ವಿಚಾರ. ಈ ಗ್ರಹಣದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ವಿಚಾರಗಳು? ದೇವಸ್ಥಾನದಲ್ಲಿ ಎಲ್ಲ ಕಡೆ ಅದು ಮಾಡಿಬಿಡಿ, ಎಲ್ಲ ಯಾವ್ಯಾವ ರಾಶಿಗೆ ಏನೇನು ಆಗುತ್ತೆ ಅಂತ ಹೇಳ್ತಕ್ಕಂಥದ್ದೆಲ್ಲ ನಾನು ನಂಬೋದಿಲ್ಲ. ನಾನು ಸೈನ್ಸ್ ಪ್ರಕಾರ ಇರ್ತಕ್ಕಂಥದ್ದು, ಜ್ಯೋತಿಷ್ಯ ಕಲ್ತಿದ್ರು ಕೂಡ ಈ ರಾಶಿಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದೆಲ್ಲ ಬರೀ ಸುಳ್ಳು. ಏನೂ ಎಫೆಕ್ಟ್ ಅಲ್ಲ, ಯಾರಿಗೆ ಏನೂ ಆಗಲ್ಲ. ಅರ್ಥ ಆಯ್ತಾ? ಅದು ಒಂದು ಸೆಲೆಸ್ಟಿಯಲ್ ಫಿನಾಮಿನಾ ಅಂತ ಕರಿತೀವಿ ನಾವು. ಗ್ರಹಣ ನಡೆದಾಗ ಎನರ್ಜಿ ಪ್ಯಾಟ್ರನ್ಸು ಸ್ಟ್ರಾಂಗ್ ಇರೋದ್ರಿಂದ ಏನು ಸೈಂಟಿಫಿಕ್ ಆಗಿ ಏನಾಗುತ್ತೆ, ಯಾಕೆ ಸರ್ ಏನೋ ನೀರು ತುಂಬಿಡೋದು ಅದು ಇದು, ಊಟ ಮಾಡಬಾರ್ದು, ಆಮೇಲೆ ಮಾಡಿದ ಅಡುಗೆನೆಲ್ಲ ಚೆಲ್ಲಬೇಕು, ಇರೋ ಐಟಮ್ಸ್ಗೆಲ್ಲ ಚೆಲ್ಲಬೇಕು, ಅಥವಾ ಅದಕ್ಕೇನೇನೋ ಸ್ವಲ್ಪ ಗರಿಕೆ ಅದು ಇದೆಲ್ಲ ಹಾಕಿಡಬೇಕು, ಈ ರೀತಿ ಎಲ್ಲ ಇದೆ. ಸೊ ಇದೆಲ್ಲ ಯಾಕೆ ಅಂತ. ಮತ್ತೆ ಆಚೆ ಬರಬಾರ್ದು, ನೋಡಬಾರ್ದು, ಆ ರೇಸ್ ಎಲ್ಲ ಮೈ ಮೇಲೆ ಬೀಳಬಾರ್ದು. ಇಷ್ಟು ನಾನು ಪರ ಮತ್ತು ವಿರೋಧ ಎರಡೂ ಇದ್ದೀನಿ. ಓಕೆ, ಆಚರಣೆ ಮಾಡಬೇಕು ಪರ, ಅತಿಯಾಗಿ ಹೋಗಬಾರ್ದು ವಿರೋಧ, ಎರಡೂ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ನೀರು ತುಂಬಿರ್ತಕ್ಕಂಥದ್ದು ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಮನೆಯಲ್ಲಿ ನೀರು ತುಂಬಿಟ್ಟಿದ್ರೆ ಈ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ ಅಲೈನ್ ಆದಾಗ ಈ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇದ್ದಾಗ ಒಂದು ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾಗೆ ಒಂದು ಶಕ್ತಿ ತುಂಬುತ್ತೆ. ಅಲೈನ್ಮೆಂಟ್ ಇದ್ದಾಗ, ಒಂದು ಅಲೈನ್ಮೆಂಟ್ ಇದ್ದಾಗ ಅದಕ್ಕೆ ಪುಷ್ಟಿ ಬರುತ್ತೆ. ಯಾವಾಗ ನಾವು ಶೇಖರಣೆ ಮಾಡಿರ್ತಕ್ಕಂಥ ಊಟ, ಶೇಖರಣೆ ಮಾಡಿರ್ತಕ್ಕಂಥ ಒಂದು ನೀರು ನಾವು ಮನೆ ಒಳಗಡೆ ಶೇಖರಣೆ ಮಾಡಿರ್ತೀವಿ. ಯಾವ್ಯಾವುದು ಒಳಗಡೆ ಶೇಖರಣೆ ಮಾಡಿರ್ತೀವಿ, ಎಸ್ಪೆಷಲಿ ತೆರೆದಿಟ್ಟಿರ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು, ಮುಚ್ಚಿಟ್ಟಿರ್ತಕ್ಕಂಥದ್ದಲ್ಲ, ತೆರೆದಿಟ್ಟಿದ್ದಲ್ಲಿ ಆಕಾಶದಿಂದ ಬರ್ತಕ್ಕಂಥ ಈ ಆಕಾಶದಲ್ಲಿ ಬರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ ಇರುತ್ತಲ್ಲ, ಅದು ಇಟ್ ವಿಲ್ ಬಿ ಚಾರ್ಜ್ಡ್ ವಿತ್ ಅಯಾನ್ಸ್. ಒಂದೇ ಲೈನಲ್ಲಿ ನೋಡಿ, ಸೂರ್ಯನಿಗೂ ಒಂದು ಶಕ್ತಿ ಇದೆ, ಭೂಮಿಗೂ ಒಂದು ಶಕ್ತಿ ಇದೆ, ಚಂದ್ರನಿಗೂ ಒಂದು ಶಕ್ತಿ ಇದೆ. ಚಂದ್ರನಿಂದನೇ ನಮಗೆ ಮಳೆ ಎಲ್ಲ ಆಗೋದು. ಇದ್ರದ್ದು ಎಫೆಕ್ಟ್ ನೀವು ತಿಳ್ಕೊಬೇಕು ಅಂತಂದರೆ, ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಒಂದು ಸಮುದ್ರದ ತೀರದಲ್ಲಿ ಹೋಗಿ ಅಲೆಗಳು ಮುಂದೆ ಹಿಂದೆ ಇರುತ್ತೆ, ಕರೆಕ್ಟಾ? ಹಾಗಿದ್ರೆ ಚಂದ್ರನಿಗೊಂದು ಶಕ್ತಿ ಇದೆಯಾ?
ನಾವು ನಿಂತಿರ್ತಕ್ಕಂಥ ಭೂಮಿ ನಮ್ಮನ್ನೆಲ್ಲ ಹಿಡಿದಿಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಹಿಡಿದಿಟ್ಕೊಂಡಿದೆ ಅಂದರೆ ಭೂಮಿ ಟಿಲ್ಟಾಗಿ ನಾವು ಬೀಳಲ್ಲ, ಅಷ್ಟು ಶಕ್ತಿ ಇದೆ. ಹಾಗೆ ಸೂರ್ಯ ನಮ್ಮ ಜೀವರಾಶಿಗಳೆಲ್ಲನೂ ಸಸ್ಯಲೋಕವನ್ನೆಲ್ಲ ಕಾಪಾಡ್ತಾ ಇರೋದ್ರಿಂದ ಆ ಸಸ್ಯಲೋಕನ ನಾವು ತಿಂದಾಗ ನಾವು ಶಕ್ತಿ ಇದೆ. ಅಂದರೆ ಸೂರ್ಯನ ಕಿರಣ ಇಲ್ಲದೆ ಅಲ್ಲಿ ಸಸ್ಯಲೋಕ ಇಲ್ಲ, ಸಸ್ಯಲೋಕ ಇಲ್ಲದೆ ಮನುಷ್ಯನ ಲೋಕ ಇಲ್ಲ, ಪ್ರಾಣಿ ಸಂಕುಲನೂ ಇಲ್ಲ, ನಾವು ಇಲ್ಲ. ಸೊ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಟಿವಿಟಿ ಆದಾಗ, ಸ್ಟ್ರೈಟ್ ಆದಾಗ ನಮ್ಮ ಈ ಒಂದು ಏನು ಹೇಳ್ತಾರೆ, ನಮ್ಮ ಋಷಿಮುನಿಗಳು ಏನು ಹೇಳಿದ್ದಾರೆ, ಈ ರೀತಿ ಗ್ರಹಣ ಆದಾಗ ಅದು ಎನರ್ಜೀಸ್ ಅದೆಲ್ಲ ಒಂದು ಲೈನಲ್ಲಿ ಹೋದಾಗ ವೆನ್ 3 ಎನರ್ಜೀಸ್ ಆರ್ ಅಲೈನ್ಡ್. ಸೂರ್ಯ ಒಂದು ಎನರ್ಜಿ, ಅರ್ತ್ ಒಂದು ಎನರ್ಜಿ, ಮೂನ್ ಒಂದು ಎನರ್ಜಿ, ಅವ್ರು ಬೇರೆ ಬೇರೆ ಎನರ್ಜಿಲಿದ್ದಾಗ ನಾರ್ಮಲ್ ಎನರ್ಜಿ ಇರುತ್ತೆ. 3 ಒಂದೇ ಕಡೆ ಬಂದಾಗ, ಶಕ್ತಿ ಕೇಂದ್ರಗಳು ಒಂದೇ ಕಡೆ ಬಂದಾಗ ಎವ್ರಿ ಆರ್ಗ್ಯಾನಿಸಮ್ಸ್ ಗೆಟ್ ಆ್ಯಕ್ಟಿವೇಟೆಡ್, ಚುರುಕಾಗ್ಬಿಡುತ್ತೆ. ಆ ಆ್ಯಕ್ಟಿವೇಷನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸು, ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಎನರ್ಜೈಸ್ ಆಗಬಾರ್ದು. ಯಾಕಂದರೆ ಮಾನವನಿಗೆ ಅದರಿಂದ ಇದಾಗತ್ತೆ, ಸಮಸ್ಯೆ ಆಗುತ್ತೆ. ಇವಾಗ ಆ್ಯಂಟಿಬಯೋಟಿಕ್ ಅಂತಂದರೆ ಏನು? ಬಯೋಟಿಕ್ ಅಂದರೆ ಬ್ಯಾಕ್ಟೀರಿಯಾನ ಕೊಲ್ತಕ್ಕಂಥ ಆ್ಯಂಟಿ ವೈರಸ್ ಅಂದರೆ ಏನು? ಆ ವೈರಸ್ನ ಕೊಲ್ತಕ್ಕಂಥದ್ದು ಆ್ಯಂಟಿವೈರಸ್. ಫಂಗಸ್ ಮೂರನೇದು. ಆ್ಯಂಟಿ ಫಂಗಸ್ ಅಂತಂದರೆ ಫಂಗಸ್ನ ನೆಗೆಟಿವ್ ಮಾಡ್ತಕ್ಕಂಥದ್ದು. ಯಾವಾಗ ಈ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಎಲ್ಲ ಈ ಅಲೈನ್ಮೆಂಟಿಂದ ಆ್ಯಕ್ಟಿವೇಟ್ ಆಗುತ್ತೋ ಎನರ್ಜಿ ಸಿಕ್ಬಿಡುತ್ತೆ ಅದಕ್ಕೆ. ಬ್ರೆಡ್ನ ಹಂಗೆ ಇಟ್ಟಿದ್ರೆ ಆಚೆ ಫಂಗಸ್ ಬರಲ್ವಾ? ಹಾಗಿದ್ರೆ ಪ್ರಕೃತಿಲಿ ಅದು ಇದೆ ಅಲ್ವಾ ಫಂಗಸ್ ಅಂತ? ಮುಚ್ಚಿಟ್ಟಿದ್ರೆ ಬರುತ್ತಾ? ಏಯ್ ಮನೇಲಿ ಹೇಳ್ತಾರಲ್ಲ, ಏಯ್ ಗಟ್ಟಿ ಕಟ್ಟಿರೋ ಬ್ರೆಡ್ ಹಾಳಾಗುತ್ತೆ, 3 ದಿವಸ ಬರ್ಬೇಕು, ತಿನ್ಬೇಕು, ನಿನ್ನ ಸ್ಕೂಲ್ಗೆ ಅದೇ ಹಾಕ್ಬೇಕು ಅಂತ. ಒಂದು ಚಪಾತಿನ ಆಚೆ ಇಡಿ 3 ದಿವಸ ಫಂಗಸ್ ಬರುತ್ತಲ್ವಾ? ವೆರಿ ಸೈಂಟಿಫಿಕ್ ಆಗಿ ಹೇಳಿದ್ದಾರೆ ನಮ್ಮ ಋಷಿಮುನಿಗಳು, ಬಹಳ ಸೈಂಟಿಫಿಕ್ ಆಗಿ ಹೇಳಿದ್ದಾರೆ. ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬುದ್ಧಿ ಇಲ್ಲ ಅಷ್ಟೇ. ಗ್ರಹಣ ಅಂದರೆ ಏನು, ಗ್ರಹಣದ ವಿಚಾರ ಅಂದರೆ ಏನು, ಆ ವಿಚಾರಕ್ಕೆ ನಾನು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಹೇಳ್ತೀನಿ. ವೆರಿ ಸಿಂಪಲ್ಲು. ಆರೋಗ್ಯದ ದೃಷ್ಟಿಯಿಂದ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಜಾಸ್ತಿ ಆಗಬಾರ್ದು, ತೆರೆದಿಟ್ಟಿರ್ತಕ್ಕಂಥದ್ದೆಲ್ಲ ಇರುತ್ತೆ. ಯಾಕೆ ಸುಮ್ಮನೆ ಒಂದು ಸಣ್ಣ ಪ್ರಮಾಣದ ಒಂದು ಫಂಗಸ್ಸು ಹೊಟ್ಟೆ ಒಳಗಡೆ ಹೋದಾಗ ಅದು ಅಲ್ಲಿಂದ ಡೆವಲಪ್ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮು. ಬ್ಯಾಕ್ಟೀರಿಯಾಸು ನಮಗೆ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ. ವೈರಸ್ಗೆ ಆ್ಯಕ್ಚುಲಿ ಇದೇ ಇಲ್ಲ, ಟ್ರೀಟ್ಮೆಂಟೇ ಇಲ್ಲ, ಯಾವ ವೈರಸ್ಗೂ ಟ್ರೀಟ್ಮೆಂಟ್ ಇಲ್ಲ, ಇಮ್ಯುನಿಟಿಯಿಂದನೇ ಟ್ರೀಟ್ಮೆಂಟ್ ಇರೋದು. ಸೊ ಈ ರೀತಿ ಇರ್ತಕ್ಕಂಥ ವಿಚಾರದಲ್ಲಿ ತೆರೆದಿಟ್ಟಿರ್ತಕ್ಕಂಥ ನೀರನ್ನ ಏನಾದ್ರು ಇಟ್ಟಿದ್ದರೆ ಅದನ್ನು ಚೆಲ್ಲಿ ಅಂತ ಹೇಳಿರೋದು. ನೀರನ್ನೇ ಚೆಲ್ಲಿ ಅಂತ ಹೇಳಿಲ್ಲ ಯಾರನ್ನು, ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಒಬ್ರದ್ದು ಒಂದು ಕತೆ ಹೇಳ್ತಾರಂತೆ, ಒಂದು ರಾಜರ ಕತೆ, ಒಂದು ದೊಡ್ಡ ಸ್ಟೋರಿ ಹೇಳೋಕ್ಕೆ. ಅದನ್ನು ಒಬ್ಬರಿಂದ ಒಬ್ಬರು 10ನೇ ಜನಕ್ಕೆ ಹೋಗೋಷ್ಟಕ್ಕೆ ಮೊದಲನೇ ಕತೆ 10ನೇ ಕತೆ ಚೇಂಜ್ ಆಗಿಬಿಟ್ಟಿರುತ್ತೆ ಅಷ್ಟೇ. ಸೊ ಹೇಳಿದ್ದೇನು ಅಂದರೆ, ತೆರೆದಿಟ್ಟಿರ್ತಕ್ಕಂಥ ನೀರು ಏನಾರು ಇತ್ತು ಅಂದರೆ ಮಾಡಿ. ಆದರೆ ತೆರೆದಿಟ್ಟಿರೋದು ಅಂತಂದರೆ ಇದರಲ್ಲಿರುತ್ತಲ್ಲ ಸರ್, ಕೆರೆಯಲ್ಲಿರುತ್ತಲ್ಲ ಸರ್, ಅದೆಲ್ಲ ತೆರೆದೇ ಇರುತ್ತಲ್ಲ, ಅದಕ್ಕೇನು ಅಂತಂದರೆ ನೆಕ್ಸ್ಟ್ ಡೇ ಅದಕ್ಕೆ ಸೂರ್ಯನ ಕಿರಣ ಬಿದ್ದು ಭಸ್ಮ ಆಗುತ್ತೆ. ಆ ಒಂದು 3 hours ಮಾತ್ರನೇ ಯಾವಾಗ ಕ್ಲೋಸ್ಡಲ್ಲಿರುತ್ತೆ. ನಿಮಗೆ ಕೌಚ್ ಅಂತ ಕರೀತಾರೆ, ಕೌಚ್ ಅಂತ ಕೇಳಿದ್ದೀರಾ? ಕೌಚ್ ಅಂತ ಕರೀತಾರೆ ಕನ್ನಡದಲ್ಲಿ. ಅಂದರೆ ಈ ಬೆಳಕು ಆಡದೇ ಇರೋ ಜಾಗದಲ್ಲಿ ಬಟ್ಟೆ ಇಟ್ಟರೆ ಒಂಥರ ಸ್ಮೆಲ್ ಬರುತ್ತೆ. ಬಟ್ಟೆ ಸ್ಮೆಲ್ ನೋಡಿದಾಗ ಒಂಥರ ಕೌಚ್ ವಾಸನೆ ಅಂತ ಕರೀತಾರೆ. ಅದನ್ನು ಕೂಡ ಒಂದು ಟೈಪ್ ಆಫ್ ಬೆಳಕು ಬೀಳದೇ ಇರತಕ್ಕಂಥದ್ದು, ಡ್ರೈ ಆಗದೆ ಇರತಕ್ಕಂಥದ್ದು. ಬಟ್ಟೆ ಒಣಗದೇ ಇದ್ದಾಗ ಈ ಸ್ಮೆಲ್ ಬರುತ್ತೆ, ಅದು ಫಂಗಲ್ಲೇ. ಆ ಫಂಗಲ್ ಬರ್ತಕ್ಕಂಥ ಆ ಒಂದು ಇಂಕ್ರಿಮೆಂಟೇ ಬೆಳಕು ಬೀಳದೇ ಇದ್ದಾಗ, ಅಲೈನ್ಮೆಂಟ್ ಜಾಸ್ತಿ ಇದ್ದಾಗ. ಸೊ ಅದೆಲ್ಲ ಇರಲಿ, ಆಗಲಿ. ಬಟ್ ಆದರೆ ನಾನು ಎಲ್ಲರಿಗೂ ಹೇಳೋದು, ಯಾವ ರಾಶಿಯವರು ಯಾರ್ಯಾರು ಬೇರೆಯವರು ಈ ಜ್ಯೋತಿಷ್ಯದಲ್ಲಿ 12 ರಾಶಿಗಳು ಬಡ್ಕೋತಾ ಇರ್ತಾರೋ ಬಡ್ಕೋತಾ ಇರಲಿ. ಗ್ರಹಣಗಳು ಕಳೆದ ನಾನು 10 ವರ್ಷ ಆಯಿತು, 10 ವರ್ಷದಿಂದ ಬಂದಿದ್ದೀನಿ, ಯಾವ ರಾಶಿಯವ್ರಿಗೂ ಏನೂ ಗ್ರಹಣ ಎಫೆಕ್ಟ್ ಆಗಿಲ್ಲ. ಆದರೆ ಗ್ರಹಣದಲ್ಲಿ ಏನಾಗುತ್ತೆ, ಆ ಇರ್ತಕ್ಕಂಥ ಒಂದು ಅಲೈನ್ಮೆಂಟಲ್ಲಿ ಒಂದು ಶಕ್ತಿ ಜನ್ರೇಟ್ ಆಗಿರುತ್ತೆ. ಆ ಶಕ್ತಿ ನಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಕೆಲವು ದಾನಗಳನ್ನ ಮಾಡ್ತೀವಿ. ಸೊ ಈ ಸ್ಕ್ರೀನಲ್ಲಿ ಬರ್ತಕ್ಕಂಥ ಒಂದು ಟೈಮಿಂಗ್ ನೋಡ್ಕೊಳ್ಳಿ. ಭಾನುವಾರ ಸ್ಕ್ರೀನಲ್ಲಿ ಬರ್ತಕ್ಕಂಥ ಒಂದು ಟೈಮಿಂಗ್ ನೋಡ್ಕೊಳ್ಳಿ. ಭಾನುವಾರ ರಾತ್ರಿ 9:55 ಪ್ರಾರಂಭ. ಫುಲ್ ಸ್ಕ್ರೀನ್ ಹಾಕಿ ಸರ್. ರಾತ್ರಿ 9:55 ಪ್ರಾರಂಭವಾಗುತ್ತೆ. ಅಂದರೆ ಅದು 7ನೇ ತಾರೀಕು ಪ್ರಾರಂಭವಾಗಿ 12 ಗಂಟೆಗೆ ಮುಗಿದು 8ನೇ ತಾರೀಕಿಗೆ 1:25 ಇರುತ್ತೆ. ಇದು ಕಾಲ. ಆದರೆ ರಾತ್ರಿ ಆಗಿರೋದ್ರಿಂದ ಎಲ್ಲರೂ ಊಟ ಮಾಡಿಬಿಟ್ಟಿರ್ತಾರೆ. ದಯಮಾಡಿ ಯಾರು 11 ಗಂಟೆ 12 ಗಂಟೆಗೆ ತಿನ್ನಬೇಡಿ. ತಿಂದರೆ ಏನಾಗುತ್ತೆ? ಏನೂ ಆಗಲ್ಲ, ಏನೂ ಆಗಲ್ಲ. ಸ್ವಲ್ಪ ವಾತಾವರಣದಲ್ಲಿ ಫಂಗಸ್ ಜಾಸ್ತಿ ಇರುತ್ತಷ್ಟೆ.
ಬೇಕು ಅಂದರೆ ಫಂಗಸ್ ತಿನ್ನೋಕೆ ಆಸೆ ಇದ್ದರೆ ತಿನ್ನಿ ಅಷ್ಟೇ, ಇನ್ನೇನಾಗಲ್ಲ. ಬ್ಯಾಕ್ಟೀರಿಯಾ ಸ್ವಲ್ಪ ವಾತಾವರಣದಲ್ಲಿ ಆ್ಯಕ್ಟಿವ್ ಇರುತ್ತೆ, ವಿಚ್ ವಿಲ್ ಬಿ ಇನ್ ಇದು ಆಚೆ ಹೋಗ್ಬೋದಾ, ನೋಡ್ಬೋದಾ, ಆ ಥರ ಎಲ್ಲ ಇದೆಯಾ? 100% ಏನೂ ಆಗಲ್ಲ. ಇದು ಬರಿಗಣ್ಣಲ್ಲಿ ನೋಡ್ತಕ್ಕಂಥದ್ದು, ಯಾಕೆಂದರೆ ಇದರಲ್ಲಿ ಏನು ಹಾರ್ಮ್ಫುಲ್ ಎಫೆಕ್ಟ್ ಇಲ್ಲ. ಸೂರ್ಯಗ್ರಹಣ ಆದರೆ ಕಷ್ಟ ಅದು. ಯಾವಾಗಲೇ ಆಗಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಹಿಂದೆ ಬಂದ್ಬಿಡುತ್ತೆ, 15 ದಿವಸದಲ್ಲಿ ಹಿಂದೆ ಮುಂದೆ ಬಂದ್ಬಿಡುತ್ತೆ ಇದಾಗಿದ ತಕ್ಷಣ, ವರ್ಷದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಏನನ್ನು ದಾನ ಮಾಡಬೇಕು, ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಭಯ ಇರುತ್ತೆ, ಒಂದು ನಾವು ಚೆನ್ನಾಗಿ ಆಗಬೇಕು ಅಂತಿರುತ್ತೆ. ಆ ಎನರ್ಜೀಸ್ಗೆ ನಿಮ್ಮ ಶಕ್ತಿಗೆ ಒಳಿತಾಗಬೇಕು ಅಂತಂದರೆ ಇದು ನಡೀತಾ ಇರ್ತಕ್ಕಂಥ ಒಂದು ಏರಿಯಾ ಅಂದರೆ ನಮ್ಮ ಗ್ಯಾಲಕ್ಸಿ ಅಂತ ನಾವು ಏನು ಕರಿತೀವಿ, ನಮ್ಮ ಒಂದು ಬ್ರಹ್ಮಾಂಡದಲ್ಲಿ ಯಾವ ಏರಿಯಾದಲ್ಲಿ ನಡೀತಾ ಇದೆ ಅಂತಂದರೆ ಕುಂಭರಾಶಿಲಿ ನಡೀತಾ ಇದೆ. ಆ ಕುಂಭರಾಶಿಲಿ ಆ ರಾಹು ಅನ್ನೋ ಒಂದು ಪಾಯಿಂಟ್ ಬಿಂದು, ಮತ್ತು ಈ ಕಡೆ ಸಿಂಹರಾಶಿ, ಒಂದು ಕುಂಭರಾಶಿ ಒಂದು ಸಿಂಹರಾಶಿ, ಇವೆರಡು ಬಿಂದು ಪಾಯಿಂಟಲ್ಲಿ ಒಂದು ರಾಹು ಒಂದು ಕೇತು ಇರ್ತಕ್ಕಂಥದ್ದು. ಕುಂಭರಾಶಿಗೆ ಚಂದ್ರ, ಹಾಗೆ ಸಿಂಹರಾಶಿಗೆ ಸೂರ್ಯ, ಇವೆರಡೂ ಆಪೋಸಿಟ್ ಇದ್ದಾಗ ಅದು ಹುಣ್ಣಿಮೆ ಆಗ್ತಕ್ಕಂಥದ್ದು. ಆ 2 ಪಾಯಿಂಟಲ್ಲೇ ರಾಹುಕೇತು ಇರ್ತಕ್ಕಂಥದ್ದು. ಆ ಪಾಯಿಂಟಲ್ಲಿ ಇರ್ತಕ್ಕಂಥ ರಾಹುಕೇತು ಅಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ. ಏನೇನು ದಾನ ಮಾಡಬೇಕು? ಕರಿ ಉದ್ದಿನ ಕಾಳು, ಅಕ್ಕಿ ಮತ್ತು ಎಳ್ಳು. ಇದನ್ನು ಯಾವ ರೀತಿ ಮಿಕ್ಸ್ ಮಾಡಿದ್ದೀವಿ ಅಂದರೆ ಚಂದ್ರನ ಆಧಿಪತ್ಯ ಆಗಿರ್ತಕ್ಕಂಥ ಅಕ್ಕಿ, ರಾಹುವಿನ ಆಧಿಪತ್ಯ ಆಗಿರ್ತಕ್ಕಂಥ ಉದ್ದಿನ ಕಾಳು, ಹಾಗೆ ಕುಂಭರಾಶಿ ಶನಿಯ ಆಧಿಪತ್ಯ ಎಳ್ಳು, ಅದೆಲ್ಲರಿಗೂ ಕೂಡ ಒಳಿತು ಮಾಡಲಿ. ಒಂದು ದಾನವನ್ನು ಮಾಡಿದಾಗ ಆ ಗ್ರಹಕ್ಕೆ ಒಂದು ರೀತಿಯ ಬಲ ಬರ್ತಕ್ಕಂಥದ್ದು ಅಂತ ಹೇಳಿ ಇದನ್ನು ಸೋಮವಾರದ ದಿವಸ ದೇವಸ್ಥಾನಕ್ಕಾಗಲಿ ಅಥವಾ ನಿಮಗೆಲ್ಲಿ ಅನುಕೂಲನೋ ಅಲ್ಲಿ ದಾನ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ನಿಮಗೆ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಆ ಎನರ್ಜೀಸಿಂದ ಅಷ್ಟೇ. ನಾವು ಯಾವುದೂ ಇಲ್ಲಿ ತಯಾರಿಸಿಲ್ಲ, ನಾವು ಯಾವುದೂ ಇಲ್ಲಿ ನಮ್ಮದು ಅನ್ನೋದು ಏನೂ ಇಲ್ಲ. ಇಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಕೊಡ್ತಕ್ಕಂಥ ವಿಚಾರ ಅಷ್ಟೇ. ಇಷ್ಟೇ ರಾಹುಗ್ರಸ್ತ ಚಂದ್ರಗ್ರಹಣ. ಯಾವುದೇ ನೆಗೆಟಿವ್ ಬೇಡ, ಯಾವ ರಾಶಿಗೂ ಯಾವುದು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಅದೆಲ್ಲ ನೀವು ತಲೆ ಕೆಡಿಸ್ಕೊಂಡು ಅಯ್ಯೋ ಈ ಗ್ರಹಣ ಸಿಂಹರಾಶಿಯವ್ರಿಗೆ ಹಿಂಗಂತೆ, ಈ ರಾಶಿಯವ್ರಿಗೆ ಹಂಗಂತೆ, ಆ ರಾಶಿಯವ್ರಿಗೆ ಹಿಂಗಂತೆ, ಅದೆಲ್ಲ ಸುಮ್ಮನೆ ಖಾಲಿ ಕೂತವ್ರಿಗೆ. ಅದೆಲ್ಲ ಯಾವ ಪೊಲೀಸ್ ಆಫೀಸರು ಯಾವ ಗ್ರಹಣಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವ IAS ಆಫೀಸರು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಸೈಂಟಿಸ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಈ ಸಾಮಾನ್ಯ ಜನ ಅದು ಏನಕ್ಕೆ ಆ ಥರ ತಲೆ ಕೆಡಿಸ್ಕೊತೀರೋ ನೀವೆಲ್ಲ ಅರ್ಥ ಆಗಿಲ್ಲ. ನನ್ನ ಪ್ರೋಗ್ರಾಮ್ ನೋಡಿ ಬದಲಾಗಿ. ಜ್ಯೋತಿಷ್ಯ ಸತ್ಯ, ಆದರೆ ಆ ಜ್ಯೋತಿಷ್ಯದೊಳಗಿರ್ತಕ್ಕಂಥ ಮೂಢನಂಬಿಕೆ ಹೋಗಿಸ್ಕೊಳ್ಳಿ, ಏನೂ ಆಗಲ್ಲ. ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ಸರಿ ಗುರುಜಿ, ಗ್ರಹಣದ ಬಗ್ಗೆ ವೈಜ್ಞಾನಿಕ ಕಾರಣವನ್ನು ತಿಳಿಸ್ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ, ನಾನು ದಿನೇಶ್ ಗುರೂಜಿ ಸ್ಟೂಡೆಂಟು. ನಾನೀಗ PhD ಮಾಡಿದ್ದೀನಿ. ಡಾಕ್ಟ್ರೇಟ್ ಇವತ್ತು ಅವಾರ್ಡ್ ಕೊಡ್ತಿದ್ದಾರೆ ನಮಗೆ. ಮೊದಲು ನಾನು ಮೆಡಿಕಲ್ ಸ್ಟೋರ್ ರನ್ ಮಾಡ್ತಿದ್ದೆ, ಅವಾಗ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಲ್ಲಿ ಗುರೂಜಿ ಹತ್ರ ಬಂದಮೇಲೆ ನಾನು ನನ್ನದೇ ಫೇಸ್ಬುಕ್ ಗ್ರೂಪ್ ಇದೆ, ಅಲ್ಲಿ ಒಳ್ಳೆ ಫಾಲೋವರ್ಸ್ ಇದ್ದಾರೆ. ಯಾಕೆ ಹೇಳಿ, ನನ್ನ ಈ ನಾಲೆಡ್ಜ್ ಎಲ್ಲ ನಮ್ಮ ಗುರೂಜಿಯಿಂದ ಬಂತು. ನಾನು ಏನು ಹೇಳ್ತೀವಿ, ಪ್ರಿಡಕ್ಷನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹಿಂಗಾಗಿ ನಾನು ಬೇರೆ ಆಸ್ಟ್ರೋಟಾಕ್ ಕಂಪನಿಲೂ ವರ್ಕ್ ಮಾಡ್ತೀನಿ, ಅಲ್ಲೂ ಒಳ್ಳೊಳ್ಳೆ ಇದು ಬರ್ತಿದೆ, ಚೆನ್ನಾಗಿ ಬರ್ತಿದೆ, ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ಇಲ್ಲಿ ಬನ್ನಿ, ಜಾಯ್ನ್ ಆಗಿ ನಕ್ಷತ್ರ ನಾಡಿ ನೋಡಿ. ನಾನು ಮೊದಲು 10 years ಬ್ಯಾಕು ಹೇಳ್ತಿದ್ದೆ, ಬಟ್ ನಾನು ನಕ್ಷತ್ರ ನಾಡಿ ಬಂದಮೇಲೆ ಈವೆಂಟ್ಸು ಯಾವಾಗ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗೋದು ಅವಾಗಿಂದನೇ ನಂಗೆ ಬರ್ತಾ ಇರೋದು. ನೀವು ಬಂದು ಕಲೀರಿ, ನೀವು ಕಲೀರಿ, ಬೇರೆಯವ್ರಿಗೂ ಹೇಳಿ ಚೆನ್ನಾಗಾಗುತ್ತೆ ಇಲ್ಲಿ ಬಂದಮೇಲೆ ಅಂತ. ನಮ್ಮದು